ಜೊತೆ ಬಿಜೆಪಿಯ ಹಿರಿಯ ಮುಖಂಡರಾದಂಥ ಆರಗ ಜ್ಞಾನದಿರುವಂಥದ್ದು ಸರ್, ಮೇಕೆದಾಟು ಯೋಜನೆ ಸಂಬಂಧಪಟ್ಟಂತೆ ನೆಟ್ಟು ಬೋಲ್ಟು ರೆಡಿ ಮಾಡಬೇಕಂತ ಫಿಲಿಮ್ ಇಂಡಸ್ಟ್ರಿಗೆ ಹೇಳಿರುವಂಥದ್ದು ಡಿ ಕೆ ಶಿ, ಏನು ಅನ್ಸುತ್ತೆ ನಿಮಗೆ? ಸರ್, ನಿಜವಾಗಲೂ ಕೂಡ ಅದೇನು ಆಶ್ಚರ್ಯ ಅಲ್ಲ. ಯಾಕಂದರೆ ಶಿವಕುಮಾರ್ ಇರೋದೇ ಹಾಗೆ, ಅದೊಂದು ವಿಶೇಷ ಕ್ಯಾರೆಕ್ಟರ್. ಅವರು ಹೀಗೆ ಮಾತಾಡಬಲ್ಲಂಥವ್ರು ಒಬ್ಬರೇ ಇರೋದು ಅವರು. ಆದರೆ ಫಿಲ್ಮ್ ಸೊಸೈಟಿಯವರಿಗೆ ಅವರು ಹೇಳಿರ್ತಕ್ಕಂಥದ್ದು ಒಂದು ಸುಸಂಪನ್ನವಾದಂಥ ಮಾತು ಅಂತೇಳಿ ನನಗೇನು ಅನಿಸಲ್ಲ. ಮೇಕೆದಾಟು ಯೋಜನೆ ಹೋರಾಟ ಏನಿದೆ ಅದು ಪಾಲಿಟಿಕ್ಲೈಸ್ ಇದದು. ಎಲ್ಲರೂ ಬರಬೇಕು ಅಂತ ಹೆಂಗೆ ನಿರೀಕ್ಷೆ ಮಾಡ್ತಾರೆ? ನಾವು ಬಿ ಜೆ ಪಿಯವರು ಹೋಗಲಿಲ್ಲ, ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಯವರು ಯಾರು ಹೋಗಿದ್ದಾರೆ ಇವ್ರ ಜೊತೆಗೆ? ಇವರು ಪೊಲಿಟಿಕಲ್ ಇದಕ್ಕೋಸ್ಕರ ಅದು ಮಾಡಿರ್ತಕ್ಕಂಥದ್ದು. ಇವರು ಕರೆದ ಕೂಡಲೇ ಸಿನಿಮಾ ನಟರು ಹೆಂಗೆ ಹೋಗ್ತಾರೆ ಅಲ್ಲಿ? ಅದರಿಂದ ಇವತ್ತು ಸ್ಟಾಲಿನನ್ನು ಬೋಲ್ಟ್ ನಟನ್ನು ಟೈಟ್ ಮಾಡಬೇಕಲ್ಲ ಅವರು. ಇವರು ಪೊಲಿಟಿಕಲ್ ಪಾರ್ಟ್ನರು, ಒಪ್ಪಿಗೆ ಕೊಡಿ ಅಂತೇಳಿ ಎನ್ಒಸಿ ತಗೊಳ್ಳಿ ಅವರಿಂದ, ಏನಾಗುತ್ತೆ? ಇವರು ಸಿನಿಮಾ ಮಂದಿನ ಈ ರೀತಿ ಮಾತಾಡೋ ಬದಲು ಅವರು ಪಾಸಿಟಿವ್ ಆಗಿ ಈ ಮೇಕೆದಾಟು ಯೋಜನೆ ಆಗಬೇಕು ಅಂತ ಪ್ರಾಮಾಣಿಕವಾಗಿ ಶಿವಕುಮಾರ್ ಅವರಿಗೆ ಏನಾದ್ರು ಇದ್ದರೆ ಮನಸ್ಸಿನಲ್ಲಿ, ಅವರು ಸ್ಟಾಲಿನ್ ಹತ್ರ ಹೋಗಿ ಕೂತ್ಕೊಂಡು ಮಾತಾಡಿ ಸರಿಪಡಿಸ್ಬೇಕು. ಅವತ್ತು ನೋಡಿ, ಕೋವಿಡ್ ಇದ್ದಾಗಲೂ ಕೂಡ ಇವರು ಮಾಡಿದ್ರು. ಯಾಕೆಂದರೆ ಪೊಲಿಟಿಕಲಿ ಅದನ್ನ ಅಡ್ವಾಂಟೇಜ್ ಪಡೆಯೋಕ್ಕಾಗಿ. ಅದರಿಂದ ಇವೆಲ್ಲ ಮಾತುಗಳು ಶಿವಕುಮಾರ್ ಹೇಳ್ತಾರೆ, ಅದಕ್ಕೆ ರಿಯಾಕ್ಷನ್ ಬರ್ತಾ ಇದೆ. ಶಿವಕುಮಾರ್ ಅನುಭವಿಸ್ಬೇಕಾಗತ್ತೆ ಅದು. ಸರ್, ಈಗ ಮೇಕೆದಾಟು ಯೋಜನೆಗೆ ಅಡ್ಡಿ ಆಗ್ತಾ ಇರುವಂಥದ್ದು ಒಂದು ಕಡೆ ಯಾವುದಾದ್ರು ರಾಜಕೀಯ ಮತ್ತೊಂದೆಲ್ಲ ಇದ್ದು ಕೂಡ ಒಂದು ಕಡೆ ಈಗ ಸ್ಟಾಲಿನ್ ಕೂಡ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಅವ್ರದೇ ಇಂಡಿ ಒಕ್ಕೂಟದ ಸಿ ಎಮ್ ಆಗಿರುವಂಥದ್ದು. ಸೊ ಫಸ್ಟು ಅವ್ರನ್ನ ನೆಟ್ಟು ಬೋಲ್ಟ್ ಟೈಟ್ ಮಾಡಲಿ ಅಂತ ಏನಾದರೂ ಹೇಳ್ತೀರಾ? ಅವ್ರನ್ನ ಟೈಟ್ ಮಾಡಬೇಕು, ಅವ್ರ ಹತ್ರ ಕೂತು ಮಾತಾಡಬೇಕು. ಇಲ್ಲದ್ರೆ ಅವರ ಸಖ್ಯ ಬಿಡಬೇಕು. ಇವರು ಗೌರವ ಇಲ್ಲ ಇವರಿಗೆ. ಯಾವುದಕ್ಕಾಗಿ ಸಖ್ಯ ಮಾಡ್ಕೊಳ್ತಾರೆ? ಇಂಡಿಯಾ ಪಾರ್ಟ್ನರ್ ಹೆಂಗಾಗ್ತಾರೆ ಇವರು? ಆದ್ದರಿಂದ ಇವೆಲ್ಲವೂ ಕೂಡ ಪೊಲಿಟಿಕಲ್ ಇವೆಂಟು. ಮತ್ತು ಅವತ್ತೇನೋ ಅನ್ನಿಸ್ತು, ಮಾತಾಡಿದ್ದಾರೆ. ಈಗ ಶಿವಕುಮಾರ್ ಅವರು ಹಿಂದಕ್ಕೆ ಹೋಗೋಕ್ಕಾಗ್ತಾಯಿಲ್ಲ, ಎಲ್ಲರೂ ರಾಜ್ತಾ ಇದ್ದಾರೆ. ಇವತ್ತು ಇಡೀ ಜನ ಆಕ್ರೋಶ ಶುರುವಾಗಿದೆ ಶಿವಕುಮಾರ್ ವಿರುದ್ಧ. ಹೀಗಾಗಿ ನೋಡಬೇಕು ಬರುವ ದಿನಗಳಲ್ಲಿ. 4% ಮುಸ್ಲಿಮರಿಗೆ ಸರ್ಕಾರಿ ಕಾಮಗಾರಿಯಲ್ಲಿ ಮೀಸಲಾತಿ ಸಂಬಂಧಪಟ್ಟಂತೆ ಅದು ಏನು? ಇದೊಂದು ದುರದೃಷ್ಟಕರವಾದಂಥ ಸಂಗತಿ. ಈ ಕಾಂಗ್ರೆಸ್ನವರು ತುಷ್ಟೀಕರಣದ ರಾಜಕಾರಣಕ್ಕಾಗಿ ಏನು ಮಾಡ್ತಾ ಹೋಗ್ತಾರೆ, ಯಾವುದ್ಯಾವುದನ್ನು ಹುಡುಕ್ತಾರೆ ಹೇಳಲಿಕ್ಕಾಗೋದಿಲ್ಲ. ಅನಾವಶ್ಯಕ. ಈಗ ಎಲ್ಲ ಜನರಲ್ನವ್ರ ಜೊತೆಗೆ ಮುಸಲ್ಮಾನ್ ಕಾಂಟ್ರಾಕ್ಟ್ರು ಕೂಡ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ. SC ST ಅವರಿಗೆ ಕೊಡಬೇಕಾಗಿತ್ತು, ಸರಿ ಇದೆ ಅದು. ಆದರೆ ಅದು ಕೂಡ ಸಕ್ಸಸ್ ಆಗಲಿಲ್ಲ ಇತ್ತೀಚೆಗೆ. ಅವರಿಗೆ ಸಾಲ ಇಲ್ಲ, ಅವ್ರ ಹೆಸರಿನಲ್ಲಿ ಬೇರೆ ಯಾವನೋ ಮಾಡ್ತಾಯಿದ್ದಾನೆ, ಅವ್ರಿಗೊಂದು 5% ಕಮಿಷನ್ನು. ಭಾಳಷ್ಟು ಜನ ಹಿಂಗೆ ಮಾಡ್ತಾಯಿದ್ದಾರೆ. ಆದರೆ ಇವರು ಮುಸಲ್ಮಾನರಿಗೆ ಗುತ್ತಿಗೆಯಲ್ಲಿ ರಿಸರ್ವೇಷನ್ ಇದು ಕೂಡುದು, ಇದು ಆಗಬಾರ್ದಾಗಿತ್ತು. ತುಷ್ಟೀಕರಣದ ರಾಜಕಾರಣ, ಇದಕ್ಕೆ ಕಾಂಗ್ರೆಸ್ಸು ಬೆಲೆ ತೆತ್ತದು. ಈಗ ಇನ್ನೂ ಜಾತಿ ಜನತೆ ಹೊರ ಬಂದಿಲ್ಲ. ಈಗ ಮೊದಲ ಸಂಖ್ಯೆಯಲ್ಲಿ ಯಾರಿದೆ, ಎರಡನೇ ಸಂಖ್ಯೆಯಲ್ಲಿ ಯಾರಿದೆ ನಿಮ್ಗೆ ಕೂಡ ಗೊತ್ತಿರುವಂಥದ್ದು. ಸೊ ಅದೇ ರೀತಿ ಇವಾಗ ಒಂದು ಸಮುದಾಯಕ್ಕೆ ಮೀಸಲಾತಿ ಕೊಟ್ಕೊಂಡು ಹೋದರೆ ನಾಳೆ ಮತ್ತೆ ಬೇರೆ ಬೇರೆ ಸಮುದಾಯದವ್ರು ಕೇಳುವಂಥ ಸಾಧ್ಯತೆ ಇರುತ್ತಲ್ಲ ಸರ್? ಸರ್, ಯಾರು ಕೇಳಿದ್ರು ಕೊಡೋದಿಲ್ಲ ಇವರು. ಮುಸಲ್ಮಾನರಿಗೆ ಮಾತ್ರ ಕೇಳದೇ ಇದ್ದರೂ ಕೊಡೋವಂಥವ್ರು ಇವರು. ಯಾಕೆಂದರೆ ಇವರು ರಾಜಕಾರಣಕ್ಕೆ, ಇವರು ಅಧಿಕಾರಕ್ಕೆ ಬರಲಿಕ್ಕೆ ಮುಸಲ್ಮಾನರು ಕಾರಣ ಅಂತೇಳಿ ಹೇಳಿ ಇವರು ಭಾವಿಸಿದ್ದಾರೆ. ಮತ್ತು ಮೊದಲಿಂದನೂ ಕೂಡ ಇವ್ರದ್ದಷ್ಟೇ ಜಾತ್ಯತೀತ ಅಂದರೆ ಮುಸ್ಲಿಮರು ತುಷ್ಟೀಕರಣ ಅಂತೇಳಿ ಬೇರೆಯವರು ಕೂಡ ಕೇಳುವಂಥ ದಾರಿ ಮಾಡಿಕೊಡ್ತಾರಲ್ವ ಸರ್ ಇವರು? ಕೊಡಲೇಬೇಕಲ್ರಿ, ಕೇಳಲೇಬೇಕಲ್ಲ. ನಾಳೆ ಎಲ್ಲರೂ ಕೂಡ ಕೇಳ್ಬೋದು, ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಕಾಂಟ್ರಾಕ್ಟಲ್ಲಿ ಅದರಲ್ಲಿ ರಿಸರ್ವೇಷನ್ ಕೊಡು ಅಂತ ಕೇಳಬೇಕು. ತಲೆನೋವಲ್ಲ, ಎಲ್ಲ ಒಂಥರ ಜನಾಕ್ರೋಶ ಶುರುವಾಗುತ್ತೆ. ಸಮಾಜವನ್ನು ಒಡೆದಾಳುವಂಥ ನೀತಿ ಇವರು. ನಾಳೆ ಒಕ್ಕಲಿಗರಿಗೆ, ಲಿಂಗಾಯತರಿಗೆ ಇಷ್ಟು ಮೀಸಲಾತಿ ಕೊಡಿ ಸರ್ಕಾರಿ ಕಾಮಗಾರಿಲ್ಲ ಅಂತಂದರೆ ಈ ಸರ್ಕಾರದಲ್ಲಿ ಕೇಳ್ಬೋದು, ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ನಾಳೆ ಎಲ್ಲ ಕಮ್ಯುನಿಟಿಗಳು ಎದ್ದು ನಿಲ್ತಾವೆ. ಜೊತೆ ಬಿಜೆಪಿಯ ಹಿರಿಯ ಮುಖಂಡರಾದಂಥ ಆರಗ ಜ್ಞಾನದಿರುವಂಥದ್ದು ಸರ್, ಮೇಕೆದಾಟು ಯೋಜನೆ ಸಂಬಂಧಪಟ್ಟಂತೆ ನೆಟ್ಟು ಬೋಲ್ಟು ರೆಡಿ ಮಾಡಬೇಕಂತ ಫಿಲಿಮ್ ಇಂಡಸ್ಟ್ರಿಗೆ ಹೇಳಿರುವಂಥದ್ದು ಡಿ ಕೆ ಶಿ, ಏನು ಅನ್ಸುತ್ತೆ ನಿಮಗೆ? ಸರ್, ನಿಜವಾಗಲೂ ಕೂಡ ಅದೇನು ಆಶ್ಚರ್ಯ ಅಲ್ಲ. ಯಾಕಂದರೆ ಶಿವಕುಮಾರ್ ಇರೋದೇ ಹಾಗೆ, ಅದೊಂದು ವಿಶೇಷ ಕ್ಯಾರೆಕ್ಟರ್. ಅವರು ಹೀಗೆ ಮಾತಾಡಬಲ್ಲಂಥವ್ರು ಒಬ್ಬರೇ ಇರೋದು ಅವರು. ಆದರೆ ಫಿಲ್ಮ್ ಸೊಸೈಟಿಯವರಿಗೆ ಅವರು ಹೇಳಿರ್ತಕ್ಕಂಥದ್ದು ಒಂದು ಸುಸಂಪನ್ನವಾದಂಥ ಮಾತು ಅಂತೇಳಿ ನನಗೇನು ಅನಿಸಲ್ಲ. ಮೇಕೆದಾಟು ಯೋಜನೆ ಹೋರಾಟ ಏನಿದೆ ಅದು ಪಾಲಿಟಿಕ್ಲೈಸ್ ಇದದು. ಎಲ್ಲರೂ ಬರಬೇಕು ಅಂತ ಹೆಂಗೆ ನಿರೀಕ್ಷೆ ಮಾಡ್ತಾರೆ? ನಾವು ಬಿ ಜೆ ಪಿಯವರು ಹೋಗಲಿಲ್ಲ, ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಯವರು ಯಾರು ಹೋಗಿದ್ದಾರೆ ಇವ್ರ ಜೊತೆಗೆ?
ಇವರು ಪೊಲಿಟಿಕಲ್ ಇದಕ್ಕೋಸ್ಕರ ಅದು ಮಾಡಿರ್ತಕ್ಕಂಥದ್ದು. ಇವರು ಕರೆದ ಕೂಡಲೇ ಸಿನಿಮಾ ನಟರು ಹೆಂಗೆ ಹೋಗ್ತಾರೆ ಅಲ್ಲಿ ಅದರಿಂದ ಇವತ್ತು ಸ್ಟಾಲಿನನ್ನು ಬೋಲ್ಟ್ ನಟ್ಟನ್ನು ಟೈಟ್ ಮಾಡಬೇಕಲ್ಲ ಅವರು. ಇವರು ಪೊಲಿಟಿಕಲ್ ಪಾರ್ಟ್ನರು, ಒಪ್ಪಿಗೆ ಕೊಡಿ ಅಂತೇಳಿ ಎನ್ ಒ ಸಿ ತಗೊಳ್ಳಿ ಅವರಿಂದ, ಏನಾಗುತ್ತೆ? ಇವರು ಸಿನಿಮಾ ಮಂದಿನ ಈ ರೀತಿ ಮಾತಾಡೋ ಬದಲು ಅವರು ಪಾಸಿಟಿವ್ ಆಗಿ ಈ ಮೇಕೆದಾಟು ಯೋಜನೆ ಆಗಬೇಕು ಅಂತ ಪ್ರಾಮಾಣಿಕವಾಗಿ ಶಿವಕುಮಾರ್ ಅವರಿಗೆ ಏನಾದ್ರು ಇದ್ದರೆ ಮನಸ್ಸಿನಲ್ಲಿ, ಅವರು ಸ್ಟಾಲಿನ್ ಹತ್ರ ಹೋಗಿ ಕೂತ್ಕೊಂಡು ಮಾತಾಡಿ ಸರಿಪಡಿಸ್ಬೇಕು. ಅವತ್ತು ನೋಡಿ ಕೋವಿಡ್ ಇದ್ದಾಗಲೂ ಕೂಡ ಇವರು ಮಾಡಿದ್ರು, ಯಾಕೆಂದರೆ ಪೊಲಿಟಿಕಲಿ ಅದನ್ನ ಅಡ್ವಾಂಟೇಜ್ ಪಡೆಯೋಕ್ಕಾಗಿ. ಅದರಿಂದ ಇವೆಲ್ಲ ಮಾತುಗಳು ಶಿವಕುಮಾರ್ ಹೇಳ್ತಾರೆ, ಅದಕ್ಕೆ ರಿಯಾಕ್ಷನ್ ಬರ್ತಾ ಇದೆ, ಶಿವಕುಮಾರ್ ಅನುಭವಿಸ್ಬೇಕಾಗತ್ತೆ ಅದು. ಸರ್, ಈಗ ಮೇಕೆದಾಟು ಯೋಜನೆಗೆ ಅಡ್ಡಿ ಆಗ್ತಾ ಇರುವಂಥದ್ದು ಒಂದು ಕಡೆ ಯಾವುದಾದ್ರು ರಾಜಕೀಯ ಮತ್ತೊಂದೆಲ್ಲ ಇದ್ದು ಕೂಡ ಒಂದು ಕಡೆ ಈಗ ಸ್ಟಾಲಿನ್ ಕೂಡ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಅವ್ರದೇ ಇಂಡಿ ಒಕ್ಕೂಟದ ಸಿ ಎಮ್ ಆಗಿರುವಂಥದ್ದು. ಸೊ ಫಸ್ಟು ಅವ್ರನ್ನ ನೆಟ್ಟು ಬೋಲ್ಟ್ ಟೈಟ್ ಮಾಡಲಿ ಅಂತ ಏನಾದರೂ ಹೇಳ್ತೀರಾ? ಅವ್ರನ್ನ ಟೈಟ್ ಮಾಡಬೇಕು, ಅವ್ರ ಹತ್ರ ಕೂತು ಮಾತಾಡಬೇಕು, ಇಲ್ಲದ್ರೆ ಅವರ ಸಖ್ಯ ಬಿಡಬೇಕು. ಇವರು ಗೌರವ ಇಲ್ಲ ಇವರಿಗೆ. ಯಾವುದಕ್ಕಾಗಿ ಸಖ್ಯ ಮಾಡ್ಕೊಳ್ತಾರೆ? ಇಂಡಿಯಾ ಪಾರ್ಟ್ನರ್ ಹೆಂಗಾಗ್ತಾರೆ ಇವರು? ಆದ್ದರಿಂದ ಇವೆಲ್ಲವೂ ಕೂಡ ಪೊಲಿಟಿಕಲ್ ಇವೆಂಟು. ಮತ್ತು ಅವತ್ತೇನೋ ಅನ್ನಿಸ್ತು ಮಾತಾಡಿದ್ದಾರೆ. ಈಗ ಶಿವಕುಮಾರ್ ಅವರು ಹಿಂದಕ್ಕೆ ಹೋಗೋಕ್ಕಾಗ್ತಾಯಿಲ್ಲ, ಎಲ್ಲರೂ ರಾಜ್ತಾ ಇದ್ದಾರೆ. ಇವತ್ತು ಇಡೀ ಜನ ಆಕ್ರೋಶ ಶುರುವಾಗಿದೆ ಶಿವಕುಮಾರ್ ವಿರುದ್ಧ. ಹೀಗಾಗಿ ನೋಡಬೇಕು ಬರುವ ದಿನಗಳಲ್ಲಿ. 4% ಮುಸ್ಲಿಮರಿಗೆ ಸರ್ಕಾರಿ ಕಾಮಗಾರಿಯಲ್ಲಿ ಮೀಸಲಾತಿ ಸಂಬಂಧಪಟ್ಟಂತೆ ಅದು ಏನು? ಇದೊಂದು ದುರದೃಷ್ಟಕರವಾದಂಥ ಸಂಗತಿ. ಈ ಕಾಂಗ್ರೆಸ್ನವರು ತುಷ್ಟೀಕರಣದ ರಾಜಕಾರಣಕ್ಕಾಗಿ ಏನು ಮಾಡ್ತಾ ಹೋಗ್ತಾರೆ, ಯಾವುದ್ಯಾವುದನ್ನು ಹುಡುಕ್ತಾರೆ ಹೇಳಲಿಕ್ಕಾಗೋದಿಲ್ಲ. ಅನಾವಶ್ಯಕ. ಈಗ ಎಲ್ಲ ಜನರಲ್ನವ್ರ ಜೊತೆಗೆ ಮುಸಲ್ಮಾನ್ ಕಾಂಟ್ರಾಕ್ಟ್ರು ಕೂಡ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ. SC ST ಅವರಿಗೆ ಕೊಡಬೇಕಾಗಿತ್ತು, ಸರಿ ಇದೆ ಅದು. ಆದರೆ ಅದು ಕೂಡ ಸಕ್ಸಸ್ ಆಗಲಿಲ್ಲ ಇತ್ತೀಚೆಗೆ. ಅವರಿಗೆ ಸಾಲ ಇಲ್ಲ, ಅವ್ರ ಹೆಸರಿನಲ್ಲಿ ಬೇರೆ ಯಾವನೋ ಮಾಡ್ತಾಯಿದ್ದಾನೆ, ಅವ್ರಿಗೊಂದು 5% ಕಮಿಷನ್ನು. ಭಾಳಷ್ಟು ಜನ ಹಿಂಗೆ ಮಾಡ್ತಾಯಿದ್ದಾರೆ. ಆದರೆ ಇವರು ಮುಸಲ್ಮಾನರಿಗೆ ಗುತ್ತಿಗೆಯಲ್ಲಿ ರಿಸರ್ವೇಷನ್ ಇದು ಕೂಡುದು, ಇದು ಆಗಬಾರ್ದಾಗಿತ್ತು. ತುಷ್ಟೀಕರಣದ ರಾಜಕಾರಣ, ಇದಕ್ಕೆ ಕಾಂಗ್ರೆಸ್ಸು ಬೆಲೆ ತೆತ್ತದು. ಈಗ ಇನ್ನೂ ಜಾತಿ ಜನತೆ ಹೊರ ಬಂದಿಲ್ಲ. ಈಗ ಮೊದಲ ಸಂಖ್ಯೆಯಲ್ಲಿ ಯಾರಿದೆ, ಎರಡನೇ ಸಂಖ್ಯೆಯಲ್ಲಿ ಯಾರಿದೆ ನಿಮ್ಗೆ ಕೂಡ ಗೊತ್ತಿರುವಂಥದ್ದು. ಸೊ ಅದೇ ರೀತಿ ಇವಾಗ ಒಂದು ಸಮುದಾಯಕ್ಕೆ ಇದು ಮೀಸಲಾತಿ ಕೊಟ್ಕೊಂಡು ಹೋದರೆ ನಾಳೆ ಮತ್ತೆ ಬೇರೆ ಬೇರೆ ಸಮುದಾಯದವರು ಕೇಳುವಂಥ ಸಾಧ್ಯತೆ ಇರುತ್ತಲ್ವ ಸರ್? ಸರ್, ಯಾರು ಕೇಳಿದ್ರು ಕೊಡೋದಿಲ್ಲ ಇವರು. ಮುಸಲ್ಮಾನರಿಗೆ ಮಾತ್ರ ಕೇಳದೇ ಇದ್ದರೂ ಕೊಡೋವಂಥವ್ರು ಇವರು. ಯಾಕೆಂದರೆ ಇವರು ರಾಜಕಾರಣಕ್ಕೆ, ಇವರು ಅಧಿಕಾರಕ್ಕೆ ಬರಲಿಕ್ಕೆ ಮುಸಲ್ಮಾನರು ಕಾರಣ ಅಂತೇಳಿ ಹೇಳಿ ಇವರು ಭಾವಿಸಿದ್ದಾರೆ. ಮತ್ತು ಮೊದಲಿಂದನೂ ಕೂಡ ಇವ್ರದ್ದಷ್ಟೇ ಜಾತ್ಯತೀತ ಅಂದರೆ ಮುಸ್ಲಿಮರು ತುಷ್ಟೀಕರಣ ಅಂತೇಳಿ ಬೇರೆಯವರು ಕೂಡ ಕೇಳುವಂಥ ದಾರಿ ಮಾಡಿಕೊಡ್ತಾರಲ್ವ ಸರ್ ಇವರು? ಕೊಡಲೇಬೇಕಲ್ರಿ, ಕೇಳಲೇಬೇಕಲ್ಲ. ನಾಳೆ ಎಲ್ಲರೂ ಕೂಡ ಕೇಳ್ಬೋದು, ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಕಾಂಟ್ರಾಕ್ಟಲ್ಲಿ ಅದರಲ್ಲಿ ರಿಸರ್ವೇಷನ್ ಕೊಡು ಅಂತ ಕೇಳಬೇಕು. ತಲೆನೋವಲ್ಲ, ಎಲ್ಲ ಒಂಥರ ಜನಾಕ್ರೋಶ ಶುರುವಾಗುತ್ತೆ, ಸಮಾಜವನ್ನು ಒಡೆದಾಳುವಂಥ ನೀತಿ ಇವರು. ನಾಳೆ ಒಕ್ಕಲಿಗರಿಗೆ, ಲಿಂಗಾಯತರಿಗೆ ಇಷ್ಟು ಮೀಸಲಾತಿ ಕೊಡಿ ಸರ್ಕಾರಿ ಕಾಮಗಾರಿಲ್ಲ ಅಂತಂದರೆ ಈ ಸರ್ಕಾರದಲ್ಲಿ ಕೇಳ್ಬೋದು, ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ನಾಳೆ ಎಲ್ಲ ಕಮ್ಯುನಿಟಿಗಳು ಎದ್ದು ನಿಲ್ತಾವೆ.